ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲು ತನ್ನನೇ ಸುತ್ತಿ ಸಾವಂತೆ, ತನ್ನ ನೂಲು ತನ್ನನೇ ಸುತ್ತಿ ಸಾವಂತೆ, ಮನ ಬಂದುದನ್ನು ಬಯಸಿ ಬೇವುತ್ತಿದ್ದೆನೆಯ, ಮನ ಬಂದುದನ್ನು ಬಯಸಿ ಬೇವುತ್ತಿದ್ದನೆಯ, ಎನ್ನ ಮನದ ದುರಾಸೆಯ ಮಾಡಿಸಿ, ಎನ್ನ ಮನದ ದುರಾಸೆಯ ಮಾಡಿಸಿ, ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ, ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ. ಇಲ್ಲಿಯೂ ಕೂಡ ತುಂಬಾ ಸುಂದರವಾದಂತ ಅರ್ಥವನ್ನ ಬಿಚ್ಚಿಟ್ಟತಕ್ಕಂಥದ್ದನ್ನ ಕಾಣ್ತೀವಿ. ತೆರಣಿಯ ಹುಳು ಅಂತೆ ಅಂದ್ರೆ ರೇಷ್ಮೆ ಹುಳು ತನ್ನ ಬಾಯಲ್ಲಿ ಬರ್ತಕ್ಕಂತ ದ್ರವದಿಂದ ಗೂಡನ್ನು ಕಟ್ಕೊಳ್ತಕ್ಕಂಥದ್ದು. ಆದ್ರ ಆ ಗೂಡನ್ನು ಕಟ್ಕೊಂಡು ಅದರಲ್ಲಿ ಸಿಲುಕಿ ಅದು ಸತ್ತು ಹೋಗ್ಬಿಡುತ್ತೆ. ಅದೇ ರೀತಿಯಾಗಿನ ಇಲ್ಲೇ ಅಕ್ಕಮಹಾದೇವಿಯವರು ಈ ಸಾದೃಶ್ಯವನ್ನು ಕೊಡ್ತಾ ಜೀವನಕ್ಕೆ ಅನ್ವಯಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಮನುಷ್ಯನು ಕೂಡ ಮನ ಬಂದುದನ್ನು ಬಯಸಿ ಬೇವುತ್ತಿದ್ದನೆಯ, ಮನುಷ್ಯನು ಕೂಡ ತೆರಣಿಯ ಹುಳು ಯಾವ ರೀತಿಯಾಗಿ ತನ್ನ ಗೂಡನ್ನು ತಾನ ಕಟ್ಟಿಕೊಂಡು ಅದರೊಳಗೆ ಸಿಲುಕಿ ಸಾಯುತ್ತ, ಅದೇ ರೀತಿ ಮನುಷ್ಯನು ಕೂಡ ತನಗೆ ಮನಸ್ಸಿಗೆ ಬಂದುದನ್ನ ಬಯಸಿ 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 ಸ್ವಾರ್ಥದಲ್ಲಿ ಸಿಲುಕಿ ತಾನು ಏನು ಎತ್ತ ಎಂತ ಅಂತಕ್ಕಂತ ಪ್ರಶ್ನೆಗಳನ್ನೇ ಮರೆತು ಆ ವ್ಯಾಮೋಹದಲ್ಲಿ ಸಿಲುಕಿ ಸಾಯ್ತಿದ್ದೀನಿ ಅಂತಕ್ಕಂತ ಮಾತನ್ನ ಹೇಳ್ತಕ್ಕಂಥದ್ದು. ಮನ ಬಂದುದ ಬಯಸಿ ಬೇವುತ್ತಿದ್ದನೆಯ, ಮನುಷ್ಯ ಅಂದ ನಂತರ ಆತನಿಗೆ ಆಸೆ ಅಂತಕ್ಕಂಥದ್ದು ಸಹಜ. ಆಸೆಯ ಜೊತೆಗೆ ಆಕಾಂಕ್ಷೆಗಳು ಹೆಚ್ಚಾದಷ್ಟು ಅಲ್ಲಿ ಏನಾಗುತ್ತ ಅಂತಂದ್ರ ತನ್ನದೇ ಆದಂತಹ ಒಂದು ಸುಳಿಯಲ್ಲಿ ಸಿಕ್ಕು ತಾನು ಆತ್ಮತೃಪ್ತಿಯನ್ನು ಕಳೆದುಕೊಳ್ಳತಕ್ಕಂಥದ್ದು. ಅಂತ ಆತ್ಮತೃಪ್ತಿ ನನಗ್ ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಅಕ್ಕಮಹಾದೇವಿಯವರು ಹೇಳ್ತಾರ. ಅದಕ್ಕಾಗಿ ಹೇಳ್ತಕ್ಕಂಥದ್ದು ಎನ್ನ ಮನದ ದುರಾಸೆಯ ಮಾಡಿಸಿ. ಮನುಷ್ಯನಿಗೆ ಆಸೆ ಸಹಜ, ಆದ್ರೆ ಆಸೆ ಅತಿಯಾದರೆ ದುರಾಸೆ ಆಗತ್ತೆ. ಅದಕ್ಕಾಗಿ ಅತಿಯಾದ ಆಸೆ ಬೇಡ. ಅದ್ರ ಜೊತೆಗೆ ಏನ್ಪಾ ಅಂತಂದ್ರ ಎನ್ನ ಮನದ ದುರಾಸೆಯನ್ನ ತೆಗೆದು ಹಾಕಿ ನಿಮ್ಮತ್ತ ತೋರು ಚನ್ನಮಲ್ಲಿಕಾರ್ಜುನ, ನಿಮ್ಮ ಒಂದು ನಾಮಸ್ಮರಣೆಯನ್ನ ಅಥವಾ ನಿಮ್ಮ ಒಂದು ನಿಮ್ಮೆಡೆಗೆ ನನ್ನನ್ನ ಕರೆದುಕೋ ಅಂತಕ್ಕಂತ ಮಾತನ್ನ ಇಲ್ಲೇ ಅಕ್ಕಮಹಾದೇವಿ ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮನುಷ್ಯನಿಗೆ ಆಸೆ, ಆಕಾಂಕ್ಷೆ, ನಿರೀಕ್ಷೆ ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಆದ್ರೆ ಯಾವುದೂ ಕೂಡ ಅತಿ ಆಗ್ಬಾರ್ದು. ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ. ಅಂತ ಅಮೃತ ವಿಷ ಆದ್ರೆ ಮನುಷ್ಯನ ಜೀವನ ಹಾಳಾಗಿ ಹೋಗುತ್ತೆ ಅಂತಕ್ಕಂಥದ್ದು. ಅಂತ ಆ ಆಸೆ, ಆಕಾಂಕ್ಷೆ, ನಿರೀಕ್ಷೆಗಳಿಂದ ದೂರ ಸರಿದು ನಿಮ್ಮತ್ತ ನನ್ನನ್ನ ಅವುಗಳನ್ನೆಲ್ಲ ದೂರ ನನ್ನಿಂದ ಸರಿಸಿ ನಿಮ್ಮ ಕಡೆಗೆ ನನ್ನನ್ನ ಕರೆದುಕೊಳ್ಳಿ ಅಂತಕ್ಕಂತ ಮಾತನ್ನ, ನಿಮ್ಮತ್ತ ತೋರು ಅಂದ್ರ ನಿಮ್ಮ ಹತ್ತಿರ ನಿಮ್ಮ ಒಂದು ಪಾದಕ್ಕೆ ನನ್ನ ಕರೆದುಕೊಳ್ಳು ಅಂತಕ್ಕಂತ ಮಾತನ್ನ ಇಲ್ಲಿ ಅಕ್ಕಮಹಾದೇವಿಯವರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಮಹಾದೇವಿಯವರ ವಚನಗಳ ವಿಶ್ಲೇಷಣೆಯನ್ನ ಆಲಿಸಿದ ತಮಗೆಲ್ಲ ಅನಂತ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಮತ್ತೊಂದಿಷ್ಟು ವಚನಗಳ ಮೂಲಕ ಮತ್ತೆ ಸಂಧಿಸೋಣ.